ಈ ಐಸ್ ಕ್ರೀಮ್ ತಿನ್ನೋಕ್ಕೆ 70 ಕಿಲೋಮೀಟ್ರ್ ಹೋಗಿದ್ದೀನಿ ಗಾಯ್ಸ್. ನೆನ್ನೆ ಎದ್ದೇಳಿದ್ದೆ ಲೇಟು, ಬೇಗ ರೆಡಿಯಾಗಿ ಹೋಗಿದ್ದೆ ಸಿಹಳ್ಳಿಯಿಂದ ಬಂದಿದ್ದ ತಕ್ಷಣ ಪ್ರಸಿದ್ಧಿಗೆ ಹೋಗಿ ಒಂದು ಟೀ ಕುಡ್ಕೊಂಡು ಸೀದಾ ರೂಮ್ಗೆ ಹೋದೆ. ರೂಮಿಗೆ ಬಂದಿದ್ದ ತಕ್ಷಣ 5 ನಿಮಿಷದಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ನಾನಾಗಿದ್ದೆ ಧನುಷಣ್ಣನ ಮೀಟ್ ಆದೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಧನುಷಣ್ಣ ಈ ಥರ ಅಂದ, ನಾನು ಹೌದು ಅಣ್ಣ ಅಂದೆ. ಈಗ ನಮ್ಮ ಪ್ರಯಾಣ ರಾಮನಗರ ಕಡೆ. ನಾವು ಫುಲ್ ಸ್ಪೀಡಲ್ಲಿ ಹೋಗೋಣ ಅಂದ್ಕೊಂಡ್ರೆ ಇಲ್ಲಿ ನೋಡಿದೆ ಗೊರಗುಂಟೆಪಾಳ್ಯ ಫುಲ್ಲು ಟ್ರಾಫಿಕ್. ಮತ್ತೆ ಏನು ಮಾಡೋದು ಅಂತ ಅಂದ್ಕೊಂಡು ಹೋದ್ವಿ. ಸಿಗ್ನಲ್ ದಾಟ್ಕೊಂಡು ನಮ್ಮ ಅಭಿಯಾನ ಕಳಿಸಿರೋ ಲೊಕೇಶನ್ ನೋಡಿದ್ರೆ ನಮ್ಮ ಡೆಸ್ಟಿನೇಷನ್ ಬಿಟ್ಟು 21 ಕಿಲೋಮೀಟ್ರ್ ಎಕ್ಸ್ಟ್ರಾ ಕಳಿಸ್ಬಿಟ್ಟವನೆ. ನಮ್ಮ ಧನುಷಣ್ಣ ಬಾಯಲ್ಲಿ ಒಂದೊಂದು ಮಾತು ಒಂದೊಂದು ಮುತ್ತು ಥರ ಬಂತು. ಮತ್ತೆ ನಮ್ಮ ಕಿರಣ್ ಅಣ್ಣಂಗೆ ಫೋನ್ ಮಾಡಿ, ಅಣ್ಣ ಲೊಕೇಶನ್ ಕಳಿಸ್ಕೊಡೋಣ, ಕರೆಕ್ಟ್ ಲೊಕೇಶನ್ ಅಂದಿದ್ದಕ್ಕೆ ಕಳಿಸ್ಕೊಟ್ಟ. ನಾವು ಹೋಗಿರೋ ಡೆಸ್ಟಿನೇಷನ್ ಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ಫೈನಲ್ ಆಗಿ ಚೌಟ್ರಿಗೆ ಬಂದು ಗಂಡು ಹೆಣ್ಣಿಗೆ ವಿಶ್ ಮಾಡಿ ನಾವು ಹೋಗಿದ್ದು ಊಟಕ್ಕೆ. ಊಟ ತಿಂದು ಐಸ್ ಕ್ರೀಮ್ ತಿನ್ಕೊಂಡು ಹೋದೆ. ನಮ್ಮ ಜಗದೀಶ್ ಅಣ್ಣ ನನಗೋಸ್ಕರ ಐಸ್ ಕ್ರೀಮ್ ಬಾಕ್ಸೇ ಎತ್ತಿಕ್ಕಿದ್ದ. ಬಾಕ್ಸ್ ಇಟ್ಕೊಂಡಿರೋದು ನಂದೀಶ್ ಅಣ್ಣ ಪಕ್ಕ ಧನುಷಣ್ಣ, ಅಲ್ಲಿ ಸೈಡಲ್ಲಿರೋದೇ ಜಗದೀಶ್ ಅಣ್ಣ. ನಮ್ಮ ಕಿರಣ್ ನೋಡಿದೆ ಏನೋ ಮಾಡ್ಕೊತಾನೆ. ಇವರೆಲ್ಲ ಒಂದೊಂದು ಐಸ್ ಕ್ರೀಮ್ಗೆ ಲಾಸ್ಟು. ಉಳಿದಿದ್ದು 15 ನಾನೇ ತಿಂದ್ಕೊಂಡೆ.